ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಬರುವ ವರಮಹಾಲಕ್ಷ್ಮಿ ಹಬ್ಬವು ನಮ್ಮ ಹಿಂದೂ ಧರ್ಮದ ವಿಶೇಷವಾದ ಹಬ್ಬವಾಗಿದೆ. ವರಮಹಾಲಕ್ಷ್ಮಿ ಹಬ್ಬದಂದು ಶ್ರೀ ಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸಿ ಶ್ರದ್ಧಾಭಕ್ತಿಯಿಂದ ವರಮಹಾಲಕ್ಷ್ಮಿಯ ವ್ರತದ ಕಥೆಯನ್ನು ಕೇಳಿದರೆ ಸರ್ವ ಕಷ್ಟಗಳು ದೂರವಾಗಿ ಧನ, ಧಾನ್ಯ, ವಿಜಯ, ಸಂತಾನ ಹಾಗೂ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಈಗ ನಿಮ್ಮ ಮುಂದೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ಕಥೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಹಿಂದೂ ಧರ್ಮದಲ್ಲಿ ಮಹಿಳೆಯರು ವಿಶಿಷ್ಟವಾಗಿ ಆಚರಿಸುತ್ತಾರೆ. ಈ ಹಬ್ಬವು ಆಸ್ತಿಯ ದೇವತೆ ಲಕ್ಷ್ಮೀ ದೇವಿಯ ಆರಾಧನೆಗಾಗಿ ಇರುತ್ತದೆ. ಇದನ್ನು ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಒಮ್ಮೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಸಂತೋಷದಿಂದ ಕುಳಿತಿರಲು ಪಾರ್ವತಿ ದೇವಿ ಕೇಳಿದಳು, ಹೇ ಪ್ರಭು, ಪ್ರಪಂಚದಲ್ಲಿ ಭಕ್ತರಿಗೆ ಎಲ್ಲ ಸುಖಗಳನ್ನು ನೀಡಿ ಅವರ ಕಷ್ಟಗಳನ್ನು ಪರಿಹರಿಸಿ ಸೌಭಾಗ್ಯ ಮತ್ತು ಸಂತೋಷವನ್ನು ಒದಗಿಸುವ ವ್ರತ ಯಾವುದು ಎಂದು ಕೇಳಿದಳು. ಪಾರ್ವತಿಯ ಈ ಕುತೂಹಲ ಮಾತು ಕೇಳಿ ಶಿವನು, ದೇವಿ ಪಾರ್ವತಿ, ಸರ್ವ ಸಂಪತ್ತು, ಸಂತಾನ ಭಾಗ್ಯವನ್ನು ಹಾಗೂ ಶ್ರೇಷ್ಠ ಮಂಗಳವನ್ನು ತರುವಂತಹ ವರಲಕ್ಷ್ಮಿ ವ್ರತವೆಂದು ಕರೆಯಲ್ಪಡುವ ವ್ರತವಿದೆ. ಈ ವ್ರತವನ್ನು ಭಕ್ತಿ ಸಂಪನ್ನರಾಗಿರುವ ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಎಲ್ಲರೂ ಮಾಡಬಹುದಾಗಿದೆ. ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹತ್ತಿರವಿರುವ ಶುಕ್ರವಾರದಂದು ಮಾಡಬೇಕು ಎಂದು ಶಿವನು ತಿಳಿಸಿದನು. ಆಗ ಆನಂದಯುತಳಾದ ಪಾರ್ವತಿ ದೇವಿ, ಸ್ವಾಮಿ, ಆ ವ್ರತದ ನಿಯಮವೇನು? ಅದನ್ನು ಹೇಗೆ ಮಾಡಬೇಕು? ಆ ವ್ರತಕ್ಕೆ ಅಧಿದೇವತೆ ಯಾರು ಎಂದು ಕೇಳಿದಳು. ಆಗ ಪರಮೇಶ್ವರನು, ಆ ವ್ರತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ. ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆಯ ಸಮೀಪವಿರುವ ಶುಕ್ರವಾರದಂದು ಮಾಡಬೇಕು. ಹೀಗೆ ಮಾಡಿದರೆ ಭಕ್ತರ ಕೊರತೆಗಳು ನೀಗಿ ಕಷ್ಟಕಾಯಕಗಳು ನಾಶವಾಗುವವು. ಇದು ಸತ್ಯ ಎಂದ ಶಿವನು, ಈ ವಿಷಯದಲ್ಲಿ ಪ್ರಸಿದ್ಧವಾದ ಕಥೆ ಹೊಂದಿದೆ, ಕೇಳು ಎಂದು ಹೇಳಿ ಪಾರ್ವತಿಗೆ ಸತ್ಯ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ವಿದರ್ಭ ದೇಶದ ರಾಜಧಾನಿಯಾದ ಕುಂಡಿನ ನಗರದಲ್ಲಿ ದರಿದ್ರಳಾಗಿದ್ದಳು ಸದಾಚಾರ ಸಂಪನ್ನಳಾದ ಚಾರುಮತಿ ಎಂಬ ಸ್ತ್ರೀ ಇದ್ದಳು. ಇವಳ ಸದಾಚಾರ ಮತ್ತು ಸಂಪನ್ನತೆಯಿಂದ ಕರುಣಾಮಯಿಯಾದ ಮಹಾಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ. ಒಂದು ದಿನ ಚಾರುಮತಿ ನಿದ್ರಾವಸ್ಥೆಯಲ್ಲಿ ಇರುವಾಗ ಅವಳ ಸ್ವಪ್ನದಲ್ಲಿ ಪ್ರತ್ಯಕ್ಷಳಾದ ಮಹಾಲಕ್ಷ್ಮಿಯು, ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಿನ್ನ ಪೂರ್ಣ ಪುಣ್ಯಾನುಸಾರವಾಗಿ ನಿನಗೆ ಅನುಗ್ರಹ ಮಾಡಲು ಬಂದಿರುವ ಮಹಾಲಕ್ಷ್ಮಿ ನಾನು. ಈಗ ನಾನು ಹೇಳುವ ವಿಷಯವನ್ನು ಗ್ರಹಿಸಿಕೊಂಡು ನೀನು ಆಚರಿಸಿದರೆ ಅದರಿಂದ ನಿನಗೆ ಮಹಾಪ್ರಯೋಜನ ಉಂಟಾಗುವುದು. ನಿನ್ನ ದರಿದ್ರವು ನಾಶವಾಗಿ ನಿನಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುವುದು. ಆದ ಕಾರಣ ಶ್ರಾವಣ ಮಾಸದಲ್ಲಿ ಬರುವ 2ನೇ ಶುಕ್ರವಾರದ ದಿನ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧಿವತ್ತಾಗಿ ನನ್ನ ಪೂಜೆಯನ್ನು ಮಾಡಿದರೆ ನಾನು ಸಕಲ ಭೋಗಭಾಗ್ಯಗಳನ್ನು ಕೊಡುವೆನು. ಯಾರು ನನ್ನ ಈ ವ್ರತವನ್ನು ಮಾಡುವರೋ ಅವರಿಗೆ ನನ್ನ ಕೃಪಾ ಕಟಾಕ್ಷ ಲಭಿಸುವುದು ಎಂದು ಮಹಾಲಕ್ಷ್ಮಿ ಚಾರುಮತಿಗೆ ನಿದ್ರೆಯಲ್ಲಿ ಉಪದೇಶಿಸುತ್ತಾಳೆ. ಆಗ ಚಾರುಮತಿ ಪ್ರಾಂತಳಾಗಿ ನಿದ್ರೆಯಿಂದ ಎದ್ದು ನಡೆದ ಸಂಗತಿಯನ್ನೆಲ್ಲ ತನ್ನವರೊಡನೆ ಹೇಳಿ ಆನಂದಿಸುತ್ತಾಳೆ. ಸಮಯ ಕಳೆದಂತೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಬಂದಿತ್ತು. ಆಗ ದರಿದ್ರಳಾದ ಚಾರುಮತಿ ನಿಯಮದಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದಳು. ನಂತರ ಅವಳು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನು ಪಡೆದಳು. ಪರಮೇಶ್ವರ ಈ ಸತ್ಯ ಕಥೆಯನ್ನು ಪಾರ್ವತಿ ದೇವಿಗೆ ಹೇಳಿ ಮುಗಿಸಿದ ನಂತರ ಪಾರ್ವತಿ ಕೇಳಿದಳು, ಹೇ ದೇವ, ಈ ವ್ರತದ ವಿಧಿವಿಧಾನವೇನು? ದಯವಿಟ್ಟು ವಿವರಿಸಿ. ಆಗ ಶಿವನು, ಶ್ರಾವಣ ಮಾಸದ 2ನೇ ಶುಕ್ರವಾರದ ದಿನ ಭಕ್ತಿಯುಳ್ಳ ಸ್ತ್ರೀಯರಾಗಲಿ ಪುರುಷರಾಗಲಿ ಅಭ್ಯಂಜನವನ್ನು ಮಾಡಿಕೊಂಡು ಶುಭ ವಸ್ತ್ರಗಳನ್ನು ಧರಿಸಬೇಕು. ನಂತರ ಮನೆಯನ್ನು ರಂಗೋಲಿಗಳಿಂದ ಅಲಂಕರಿಸಿ ಶುಭವಾದ ಜಾಗದಲ್ಲಿ ಮನೋಹರವಾದ ಮಂಟಪ ನಿರ್ಮಿಸಬೇಕು. ಅದರ ಮಧ್ಯದಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಲಶವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಮಂತ್ರೋಪಾದಿಗಳಿಂದ ದೇವಿಯನ್ನು ತೃಪ್ತಿಪಡಿಸಬೇಕು. ಯೋಗ್ಯನಾದ ಬ್ರಾಹ್ಮಣನಿಗೆ ದಾನ ನೀಡಿ ಶ್ರದ್ಧಾಭಕ್ತಿಯಿಂದ ವರಮಹಾಲಕ್ಷ್ಮಿಯ ಕಥೆಯನ್ನು ಕೇಳಬೇಕು. ಹೀಗೆ ಮಾಡಿದರೆ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಲಭಿಸುತ್ತದೆ.
ಅಂದು ಶಿವನು ಪಾರ್ವತಿ ದೇವಿಗೆ ವ್ರತದ ವಿಧಿವಿಧಾನ ಹೇಳುತ್ತಾನೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ವ್ರತ ಕಥೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.